ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಿವು ಫ್ರಮ್ ಇನ್ಫೋ ಕನ್ನಡ. ಸೊ ಇವತ್ತಿನ ಒಂದು ಸಿಂಪಲ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ಪೆನ್ ಮೇಕಿಂಗ್ ಬಿಸ್ನೆಸ್. ಹೌದು ಸ್ನೇಹಿತರೆ, ಪೆನ್ ಮೇಕಿಂಗ್ ಬಿಸ್ನೆಸ್ ಇದು ಟ್ರೆಂಡಿಂಗ್ ಬಿಸ್ನೆಸ್ ಅಂತಾನೆ ಹೇಳೋದು. ಯಾಕಂದ್ರೆ ಎಲ್ಲ ಕಂಪ್ನೀಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಹೊರಗಡೆ ಆಗಲಿ ಲೆಕ್ಕ ಬುಕ್ ಬರೀಬೇಕು ಅಂದ್ರೆ ಏನಾದರೂ ನಮಗೆ ಪೆನ್ ಅವಶ್ಯಕತೆ ಇದ್ದೇ ಇದೆ. ಸೊ ಫ್ಯೂಚರಲ್ಲಿ ಅದನ್ನ ಬೇರೆ ಯಾವುದು ಬಂದು ಕಾಂಪಿಟೇಟ್ ಮಾಡಿ ಓವರ್ಟೇಕನ್ ಮಾಡೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಪೆನ್ ಅವಶ್ಯಕತೆ ಇದ್ದೇ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ಸೊ ಪೆನ್ನಿಗೆ ಡಿಮ್ಯಾಂಡ್ ಕಮ್ಮಿ ಆಗೋದಿಲ್ಲ. ಸೊ ನಾವು ಪೆನ್ ಮೇಕಿಂಗ್ ಬಿಸ್ನೆಸ್ನ ಆರಾಮಾಗಿ ಸಿಂಪಲ್ ಆಗಿ ಒಂದು ಮಾಡ್ಬೋದು. ಆ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನಪ್ಪ ಇದು, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇದಾವೆ ಪೆನ್ ಮೇಕಿಂಗ್ ಅಲ್ಲಿ, ನಾವು ಅವ್ರ ಮುಂದೆ ಬೆಳೆಯೋಕ್ಕಾಗುತ್ತಾ? ಸೊ ಪೆನ್ ಮೇಕಿಂಗ್ ನಾವು ಮಾಡಿದ್ರೆ ನಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡೋಕ್ಕಾಗುತ್ತಾ ಅವ್ರ ಮುಂದೆ ಅಂತೆಲ್ಲ ಅನ್ಕೋಬಹುದು. ಬಟ್ ನಾವು ಆರಾಮಾಗಿ ಬೆಳಿಬೋದು. ಯಾವುದೇ ಫೀಲ್ಡಲ್ಲಾದರೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಈ ಫೀಲ್ಡಲ್ಲಿ ನಿಮಗೆ ಒಂದು ಈಸಿ ಮೆಥಡ್ ಇದೆ. ಸೊ ಏನಿಲ್ಲ, ನೀವು ಆರಾಮಾಗಿ ಪೆನ್ ಮೇಕಿಂಗ್ ಬಿಸ್ನೆಸ್ನ ನಿಮ್ಮ ಮನೆಯಲ್ಲಿನೇ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ನೀವು ಪೆನ್ ಮೇಕಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಒಂದು ಪೆನ್ ಮೇಕಿಂಗ್ ಮಷಿನ್. ಸೊ ಒಂದು ಮಷಿನ್ ಅವಶ್ಯಕತೆ ಇದೆ. ಸೊ ಸಿಗುತ್ತೆ ನಿಮಗೆ ಇಂಡಿಯನ್ ಮಾರ್ಟಲ್ಲಿ ಪೆನ್ ಮೇಕಿಂಗ್ ಮಷಿನ್ ಅಂತ ಹೊಡೆದ್ರೆ ಹೋಲ್ಸೇಲ್ ಡೀಲರ್ಸ್ಗಳೇ ನಿಮಗೆ ಮಷಿನ್ನ ಕೊಡ್ತಾರೆ. 11,000ದಿಂದ 15,000 16,000 ತನಕ ಒಂದು ಮಷಿನ್ ಇದೆ. ಸೊ ಪೆನ್ ಮೇಕಿಂಗ್ ಮಷಿನ್ನು ನೀವು ಅಲ್ಲಿ ಇಂಡಿಯನ್ ಮಾರ್ಟಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿದ್ರೆ ನಿಮಗೆ ಅದ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ನ ತಗೊಳ್ಳಿ. ಸೊ ಇನ್ನೂ ಕಡಿಮೆ ರೇಟಿಗೆ ತೊಗೊಳಕ್ಕೆ, ಅವ್ರು ಹೇಳಿದ ರೇಟಿಗಿಂತ ಕಡಿಮೆ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಅವ್ರ ಹತ್ರ ಮಾತಾಡಿ, ನಿಮಗೆ ಪೆನ್ ಮೇಕಿಂಗ್ ಮಿಷಿನ್ ಸಿಗುತ್ತೆ. ಸೊ ಅದನ್ನೊಂದು ಇದ್ದರೆ ನಿಮಗೆ ಮಲ್ಟಿಪಲ್ ಕೆಲಸನ ಮಾಡುತ್ತೆ. ಪೆನ್ ಮೇಕಿಂಗ್ ಮಿಷಿನ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ ಪೆನ್ನು ಬಾಟಮ್ನ ಸೀಲ್ ಮಾಡ್ಬೋದು, ಹಾಗೆ ಇಂಕ್ ಫಿಲ್ಲಿಂಗ್ ಮಾಡ್ಬೋದು, ಹಾಗೆ ಮುಂದ್ಗಡೆ ಬರೋ ನಾಬ್ನ ಅದನ್ನು ಕೂಡ ನೀವು ಅದರಲ್ಲಿ ಫಿಲ್ ಮಾಡ್ಬೋದು, ಅಂದರೆ ಅಟ್ಯಾಚ್ ಮಾಡ್ಬೋದು. ಸೊ ಈಸಿಯಾಗಿದೆ. ಸೊ ಅದೇ ರೀತಿ ರಾ ಮೆಟೀರಿಯಲ್ಸ್ ಬೇಕು. ಸೊ ಕ್ಯಾಪ್ ಬೇಕು, ಹಾಗೆ ಇದ್ರ ಹಿಂದ್ಗಡೆ ಕ್ಯಾಪ್ ಬೇಕು, ಮುಂದ್ಗಡೆ ಕ್ಯಾಪ್ ಬೇಕು. ಸೊ ನಾಬ್ಗಳು ಬೇಕು, ಪೆನ್ ಹಾಕಿ ಇಂಕ್ ಆಗೋದಕ್ಕೆ ಕಡ್ಡಿ ಬೇಕು. ಸೊ ಇದಕ್ಕೆಲ್ಲ ರಾ ಮೆಟೀರಿಯಲ್ಸ್ 2,000 to 5,000, 2,000ದಿಂದ 5,000 ರೂಪಾಯಿ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ನೀವೆಷ್ಟು ಪೆನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ನೋಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಬಂದಿರೋ ಲಾಭದಿಂದ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಆ ರೀತಿಯಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗಿ. ಅದೇ ರೀತಿ ನಿಮಗೆ ಯಾವ ರೀತಿಯಾಗಿ ಲಾಭ ಉಳಿಯುತ್ತೆ, ಸೊ ಇದು ಈಸಿಯಾಗಿ ಮಾಡ್ಬೋದು. ನಿಮಗೆ ಪೆನ್ ಮೇಕಿಂಗ್ ಮಷಿನ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ವೀಡಿಯೋಸ್ ಸಿಗ್ತವೆ, ಯಾವ ರೀತಿ ಮಾಡೋದು ಏನಂತ ಎಲ್ಲ ವೀಡಿಯೋಸ್ ಸಿಗ್ತವೆ. ಡೀಟೇಲ್ಸ್ ಆಗಿ ನೀವು ವೀಡಿಯೋಗಳನ್ನ ನೋಡ್ಬೋದು. ಸೊ ಈಸಿ ಇದೆ ಮೆಥಡ್. ಸೊ ಅದರಲ್ಲಿ ಏನು ಕಷ್ಟ ಇಲ್ಲ. ನೀವು ಒಂದು ಎಲೆಕ್ಟ್ರಿಕ್ ಮಷಿನ್ ತೊಗೊಂಡ್ಬಿಟ್ರೆ ಕರೆಂಟಿಗೆ ಹಾಕ್ಬಿಟ್ರೆ ನೀವು ಆರಾಮಾಗಿ ಪೆನ್ ಮೇಕಿಂಗ್ ಫಿಲ್ ಮಾಡೋದು ಹೆಂಗೆ, ಇಂಕ್ ಫಿಲ್ ಮಾಡೋದು ಹೆಂಗೆ ಎಲ್ಲ ಹೇಳ್ತಾರೆ. ಸೊ ರಾ ಮೆಟೀರಿಯಲ್ಸಲ್ಲಿ ಇಂಕು ಕೂಡ ಬರುತ್ತೆ, ಅವರೇ ಕೊಡ್ತಾರೆ. ನಿಮಗೆ ಏನು ಮಷಿನ್ ಕೊಡ್ತಾರಲ್ಲ, ಸೊ ಅವರೇ ನಿಮಗೆ ರಾ ಮೆಟೀರಿಯಲ್ಸ್ ಕೂಡ ಅವರೇ ಕೊಡ್ತಾರೆ. ಸೊ ಅದು 2,000ದಿಂದ 5,000, ನಿಮ್ಮ ಬಜೆಟ್ ಎಷ್ಟಿದೆ ಅಷ್ಟು ನೀವು ತಗೊಳ್ಳಿ. ಸೊ ಅದೇ ರೀತಿ ಒಂದು ಪೆನ್ ಇವಾಗ 5 ರೂಪಾಯಿ ಮಾರ್ಕೆಟಲ್ಲಿ ನಡೀತಾ ಇರೋದು. ಒಂದು ಯೂಸ್ ಆ್ಯಂಡ್ ಥ್ರೋ ಪೆನ್ ಆಗಲಿ, ಇಲ್ಲ ಒಂದು ನಾರ್ಮಲ್ ಪೆನ್ ಆಗಲಿ 5 ರೂಪಾಯಿ ನಡೀತಾ ಇದೆ. ಸೊ 5 ರೂಪಾಯಿ ಪೆನ್ನು ನೀವು ಸೆಲ್ ಮಾಡಬೇಕಾಗಿರುತ್ತೆ. ಆದರೆ ನೀವು ಸೆಲ್ ಮಾಡೋಕ್ಕಾಗಲ್ಲ, ಅಂಗಡಿಯವರು 5 ರೂಪಾಯಿಗೆ ಸೆಲ್ ಮಾಡ್ತಾರೆ. ಬಟ್ ನೀವು ಶಾಪಿಗೆ ಮಾರ್ಜಿನ್ ಕೊಡಬೇಕು. ಸೊ ನೀವು ಪೆನ್ನ ಮೇಕ್ ಮಾಡಿಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಶಾಪ್ನವರಿಗೂ ಕೊಡ್ತೀವಿ, ಅವ್ರಿಗೆ ಒಂದು ಮಾರ್ಜಿನ್ ಕೊಡಬೇಕಲ್ಲ. ಸೊ ನೀವು ಅವರಿಗೆ 1 ರೂಪಾಯಿ ಮಾರ್ಜಿನ್ ಕೊಡಿ. ಸೊ ಸದ್ಯಕ್ಕೆ ನಡೀತಿರೋದು ಮಾರ್ಕೆಟಲ್ಲಿ ಅಷ್ಟೇ, ಒಂದು ಪೆನ್ನಿಗೆ 1 ರೂಪಾಯಿ ಮಾರ್ಜಿನ್ ಕೊಡಿ. ಸೊ ಅಲ್ಲಿಗೆ ನಿಮಗೆ ಒಂದು ಪೆನ್ನು 4 ರೂಪಾಯಿ ಬಿದ್ದಂಗಾಯಿತು. ಸೊ ಪರ್ ಪೆನ್ ನಿಮಗೆ ಕಾಸ್ಟ್ ಬೀಳೋದು, ಸೊ ಒಂದು ಪೆನ್ ರೆಡಿ ಆಗೋದಕ್ಕೆ ನಿಮಗೆ ಇಂಕು, ಕರೆಂಟು, ಎಲ್ಲ ಕೆಲಸ ಎಲ್ಲ ಸೇರಿಬಿಟ್ಟು ನಿಮಗೆ ಕಾಸ್ಟ್ ಬೀಳೋದು 1.5 ರೂಪಾಯಿ. ಸೊ 1.5 ರೂಪಾಯಿ ನಿಮಗೆ ಬೀಳುತ್ತೆ. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಪ್ರಾಫಿಟ್ ಅದರಲ್ಲಿ 2.5 ರೂಪಾಯಿ ಸಿಗುತ್ತೆ. ಸೊ 2.5 ರೂಪಾಯಿ ಒಂದು ಪೆನ್ನಿಗೆ ಹೇಳ್ತಿದ್ದೀನಿ ನಾನು. 2.5 ರೂಪಾಯಿ ಒಂದು ಪೆನ್ನಿಗೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಇದು ನೀವು ಡೈರೆಕ್ಟಾಗಿ ಹೋಗಿ ಶಾಪ್ಗಳಿಗೆ ಕೊಟ್ಟರೆ ಮಾತ್ರ. ಸೊ ಅದೇ ನೀವು ಹೋಲ್ಸೇಲ್ ಕೊಡ್ತೀರಾ ಅಂದರೆ ಹೋಲ್ಸೇಲ್ ಅವ್ರಿಗೆ ಇನ್ನೂ ಕಡಿಮೆ ರೇಟಿಗೆ ಕೊಡಬೇಕು. ನೀವು ಜಾಸ್ತಿ ಬಂಚ್ಗಟ್ಟಲೆ ಕೊಡಬೇಕಾಗುತ್ತೆ ಹೋಲ್ಸೇಲಿಗೆ. ಬಟ್ ಹೋಲ್ಸೇಲ್ಗೆ ನೀವು ಇನ್ನೂ ಮಾರ್ಜಿನ್ ಜಾಸ್ತಿ ಕೊಡಬೇಕು. ಸೊ ಅವರಿಗೆ ನೀವು 3 ಪೌಂಡ್ ಪೆನ್ ಕೊಡ್ಬೋದು. ಸೊ 3 ಪೌಂಡ್ ಪೆನ್ ಕೊಟ್ಟರೆ ನಿಮಗೆ 1.5 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಸೊ 1.5 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ಲ. ಒಂದು ಪೆನ್ನಿಗೆ ಹೇಳ್ತಾರೆ. ಯಾರಾದರೂ ನಿಮ್ಮ ಹತ್ರ ಹೋಲ್ಸೇಲರ್ ಒಂದು ಪೆನ್ ತಗೊಂಡ್ರೆ 1,000 ಗಂಟಲೆ ತಗೊತಾರೆ, ಇಲ್ಲ ಒಂದು ಅಟ್ಲೀಸ್ಟ್ ಒಂದು 100 ಆದರೂ ತಗೊತಾರೆ. ಒಂದು ಪೆನ್ನಿಗೆ 100 ಪೆನ್ನು, 200 ಪೆನ್ನು ಆ ರೀತಿ ತಗೊತಾರೆ. ನೀವು ಪ್ಯಾಕ್ ಎಲ್ಲ ಮಾಡಿದರೆ 5 ಪೆನ್ನಿಂದ ಒಂದು ಪ್ಯಾಕ್ ಮಾಡ್ಬೋದು. ಸೊ ಆ ರೀತಿಯಾಗಿ ಮಾಡ್ಬೋದು. ಇಲ್ಲ ರಬ್ಬರ್ ಹಾಕಿ ನೀವು 10 ಪೆನ್ನಿಂದ ಒಂದು ರಬ್ಬರ್ ಹಾಕಿ ಈ ರೀತಿಯಾಗಿ ಕೂಡ ಸೆಲ್ ಮಾಡ್ಬೋದು. ಸೊ ನಿಮಗೆ 1 ರೂಪಾಯಿ ಒಂದು ಪೆನ್ನು ಹೋಲ್ಸೇಲ್ ಕೊಟ್ಟರೆ, ಸೊ ನಿಮಗೆ ಇಷ್ಟೆಲ್ಲ ಲಾಭ ಇದೆ, ಒಳ್ಳೆ ಲಾಭ ಇದೆ ಫ್ರೆಂಡ್ಸ್. ಆರಾಮಾಗಿ ನೀವು ತಿಂಗಳಿಗೆ ಒಳ್ಳೆ ಲಾಭ ಗಳಿಸ್ಬೋದು. ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನೀವು ಶಾಪ್ಗಳಿಗೆ ಜಾಸ್ತಿ ಫೋಕಸ್ ಮಾಡಬೇಕು. ನೀವು ಶಾಪ್ಗಳಿಗೆ ಜಾಸ್ತಿ ಫೋಕಸ್ ಮಾಡಿದಷ್ಟು ನಿಮಗೆ ಪ್ರಾಫಿಟ್ ಚೆನ್ನಾಗಿ ಉಳಿಯುತ್ತೆ. ಸೊ ಬಟ್ ನೀವು ಹೋದ ತಕ್ಷಣ ತಗೊಳಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಪೆನ್ನಿಗೆ ಯಾವ ಪೆನ್ ಆದರೂ ಚೆನ್ನಾಗಿ ಕ್ವಾಲಿಟಿ ಕೊಡ್ತು, ಇಂಕ್ ಕ್ವಾಲಿಟಿ ಚೆನ್ನಾಗಿ ಕೊಟ್ರಿ ಅಂದರೆ ನಿಮ್ಮದು ರೀಸೇಲ್ ಆಗೇ ಆಗುತ್ತೆ. ಸೊ ಇಂಕ್ ಕ್ವಾಲಿಟಿ ಚೆನ್ನಾಗಿರೋದು ನೋಡಿ ಮಾತಾಡ್ಕೊಂಡು ತಗೊಳ್ಳಿ.
ಹಾಗೆ ಒಂದು ಮಷಿನ್ 1 ಗಂಟೆಗೆ 200ರಿಂದ 300 ಪೆನ್ನ ನಾವು ಮೇಕ್ ಮಾಡ್ಬೋದು ಒಂದು ಮಷೀನಲ್ಲಿ. ಸೊ 200ರಿಂದ 300 ಪೆನ್ ನಾವು ರೆಡಿ ಮಾಡ್ಕೋಬೋದು. ಸೊ ಡೈಲಿ ನೀವು ಒಂದು 1000 ಪೆನ್ ರೆಡಿ ಮಾಡಿಕೊಂಡು ಅದನ್ನು ಮಾರನೇ ದಿನ ಹೋಗಿ ಬೇಕಾದ್ರೆ ಮನೇಲಿ ಯಾರೋ ಫ್ರೀ ಇದ್ರೆ ಅವ್ರಿಗೆ ಮೇಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಬಿಟ್ರೆ ಅವ್ರು ಮಾಡ್ತಾ ಇರ್ತಾರೆ. ನೀವು ಮಾರ್ಕೆಟಿಂಗ್ ಹೋಗಿ ಆರಾಮಾಗಿ ಡೈಲಿ 1000 ಪೆನ್ ಟಾರ್ಗೆಟ್ ಇಟ್ಕೊಂಡ್ರಿ ಅಂದರೆ, ನೀವು ಸೆಲ್ ಮಾಡಿ ಬಂದ್ರಿ ಅಂದರೆ ನಿಮಗೆ ₹2 ಲಾಭ ಇಟ್ಕೊಂಡ್ರು ₹2000. 1,000 ಪೆನ್ನಲ್ಲಿ ನಿಮಗೆ ₹2000 ದುಡ್ಡು ಉಳಿಯುತ್ತೆ. ಸೊ ಮಂತ್ಲಿ ನೀವು 30 ಡೇಸಲ್ಲಿ ಇದೇ ಕೆಲಸ ಮಾಡಿದ್ರಿ ಅಂದರೆ ₹60,000. ನೀವು ಯಾರ ಹತ್ರ ಕೆಲಸಕ್ಕೆ ಹೋಗೋದು ಬೇಡ, 10-15,000 ಸೊ ₹60,000 ನಿಮ್ಮ ದುಡಿಮೆ ಸಂಪಾದನೆ, ಅದು ಓನ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಪೆನ್ ಮಿಷಿನಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಕಂಪ್ನಿ ಹೆಸರು ಬೇಕಾದರೂ ಹಾಕಿಸ್ಕೋಬೋದು. ಅದನ್ನು ಕೂಡ ನೀವು ಅವ್ರಿಗೆ ಹೇಳಿದರೆ ಪೆನ್ ಮೆಷಿನ್ ಮಾಡಿಕೊಡ್ರು, ಅದನ್ನು ನಿಮಗೆ ಸೀಲ್ನ ರೆಡಿ ಮಾಡಿಕೊಡ್ತಾರೆ ಹೆಸರನ್ನ. ಸೊ ಅದನ್ನು ಕೂಡ ನೀವು ಹಾಕಿಸ್ಕೋಬೋದು. ಇಲ್ಲ ಹಾಗೆ ಮಾರ್ತೀನಿ ಅಂದರೆ ಸೊ ಹಾಗೆ ಮಾರ್ಬೋದು. ಸೊ ಈ ರೀತಿಯಾಗಿ ಒಳ್ಳೆ ಪ್ರಾಫಿಟ್ನ ನೀವು ಆರಾಮಾಗಿ ಗಳಿಸ್ಬೋದು. ಸೊ ಸಿಂಪಲ್ ಆಗಿದೆ ಬಿಸ್ನೆಸ್ಸು. ಸೊ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಪಕ್ಕಾ ಈ ಬಿಸ್ನೆಸ್ ಬೆಳೆದೇ ಬೆಳೆಯುತ್ತೆ. ಯಾಕಂದರೆ ಪೆನ್ನಿಗೆ ಅವಶ್ಯಕತೆ ಇದೆ, ಜನಗಳಿಗೆ ಪೆನ್ ಅವಶ್ಯಕತೆ ಇದೆ. ಬ್ಯಾಂಕಲ್ಲೂ ಪೆನ್ ಬೇಕು, ಎಕ್ಸಾಮಿಗೆ ಪೆನ್ ಬೇಕು, ಬರೆಯೋದಕ್ಕೆ ಪೆನ್ ಬೇಕು, ಲೆಕ್ಕ ಬರೆಯೋದಕ್ಕೆ ಪೆನ್ ಬೇಕು. ಸೊ ಎಲ್ಲದಕ್ಕೂ ಪೆನ್ ಬೇಕಾಗಿರೋದ್ರಿಂದ ಎಲ್ಲ ಕಡೆ ಬಿಸ್ನೆಸ್ ಇದು ಮೂವ್ ಮಾಡ್ಬೋದು. ಆರಾಮಾಗಿ ನೀವು ಶಾಪ್ಗಳನ್ನ ಟಾರ್ಗೆಟ್ ಮಾಡಿ, ಹೋಲ್ಸೇಲ್ನು ಟಾರ್ಗೆಟ್ ಮಾಡಿ. ಸೊ ಹೋಲ್ಸೇಲ್ ಮಾರ್ಕೆಟಲ್ಲಿ ಯಾರು ಗೊತ್ತಿದ್ದಾರೋ ಅವ್ರ ಹತ್ರ ಹೋಗಿ ಮಾತಾಡಿ, ಗೊತ್ತಿಲ್ಲ ಅಂದರೆ ಹೋಗಿ ಪರಿಚಯ ಮಾಡ್ಕೊಳ್ಳಿ. ಬಟ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಾವು ಎಷ್ಟು ಮಾರ್ಕೆಟಿಂಗ್ ಮಾಡ್ತೀವೋ, ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವೋ ಅಷ್ಟು ಸೇಲ್ಸ್ ನಮಗೆ ಸಿಗುತ್ತೆ. ಸೊ ಇದಿಷ್ಟು ನನ್ನ ಒಂದು ಬಿಸ್ನೆಸ್ ಐಡಿಯಾ ಆಗಿತ್ತು. ಸೊ ಚಿಕ್ಕದಾಗಿತ್ತು. ಸೊ ಚಿಕ್ಕ ಬಿಸ್ನೆಸ್ಸಲ್ಲಿ ಇದು ಬೆಳೆದ್ರೆ ದೊಡ್ಡ ಬಿಸ್ನೆಸ್ ಆಗುತ್ತೆ. ನೀವು ಬೇಕಾದ್ರೆ ತುಂಬ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಮುಂದೆ ಬರ್ತಾ ಬರ್ತಾ. ಸೊ ಇದಿಷ್ಟು ನನ್ನ ಬಿಸ್ನೆಸ್ ಐಡಿಯಾ. ಈ ವಿಡಿಯೋ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮತ್ತೆ ಒಂದು ಹೊಸ ಬಿಸ್ನೆಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ನೋಡಿ. ನಾವು ಹೊಸ ಹೊಸ ಐಡಿಯಾಸ್ ಜೊತೆಗೆ, ಹೊಸ ಹೊಸ ಗ್ಯಾಜೆಟ್ಸ್ ಜೊತೆಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.